ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ಏರ್ ಫಾಲ್ ಆಗ್ತಾ ಇದ್ದರೆ, ತುಂಬ ಕೂದಲು ಉದುರಿ ಮತ್ತೆ ಆ ಜಾಗದಲ್ಲಿ ಕೂದಲು ಹುಟ್ಟದೇ ಇದ್ದರೂ ಕೂಡ ಇವತ್ತಿನ ರೆಮಿಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ನೋಡ್ತಿರ್ಬೋದು, 1 ತಿಂಗಳ ಮೊದಲು ನನ್ನ ತಲೆ ಮುಂಭಾಗದಲ್ಲಿ ಕೂದಲು ಉದುರಿ ತುಂಬ ಗ್ಯಾಪ್ ಇತ್ತು. ಆದರೆ ಈ ರೆಮಿಡಿನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನೀವು ನೋಡ್ತಿರ್ಬೋದು, ಅದೇ ಜಾಗದಲ್ಲಿ ಗ್ಯಾಪ್ ಇಲ್ಲದೇ ಇರೋಷ್ಟು ದಟ್ಟವಾಗಿ ಕೂದಲು ಬೆಳೆದಿದೆ. ಇದಕ್ಕೆ ನಾನೇ ಗ್ಯಾರಂಟಿ, ಯಾಕಂದರೆ ರಿಸಲ್ಟ್ ಅಷ್ಟು ಅಮೇಝಿಂಗ್ ಆಗಿದೆ. ರೆಮಿಡಿ ಕೂಡ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ. ಒಂದೇ ತಿಂಗಳಲ್ಲಿ ರಿಸಲ್ಟ್ ಸಿಗುತ್ತೆ. ನಿಮಗೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗೋ ಒಂದೇ ಒಂದು ವಸ್ತುನ ಯೂಸ್ ಮಾಡಿಕೊಂಡ್ರೆ ಸಾಕು ಈ ರೆಮಿಡಿ ಪ್ರಿಪೇರ್ ಮಾಡೋದಕ್ಕೆ. ಕೂದಲು ದಟ್ಟವಾಗಿ, ದಪ್ಪವಾಗಿ, ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮುಂಚೆ ನನ್ನ ವೀಡಿಯೋಸಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ನನ್ನ ಕೂದಲು ತುಂಬ ತೆಳು ಇತ್ತು. ಬಟ್ ಈಗ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕೂದಲು ಎಷ್ಟು ತಿಕ್ಕಾಗಿದೆ, ವಾಲ್ಯೂಮ್ ಕೂಡ ಎಷ್ಟು ಇನ್ಕ್ರೀಸ್ ಆಗಿದೆ, ತುಂಬ ಗ್ರೋ ಕೂಡ ಆಗಿದೆ. ಇದಕ್ಕೆ ಕಾರಣ ನಾನು ಯೂಸ್ ಮಾಡುವಂಥ ಈ ರೆಮಿಡಿ. ನಿಮಗೆ ಕೂಡ ಬುರುಡೆ ಕಾಣೋಷ್ಟು ಏರ್ ಫಾಲ್ ಆಗ್ತಿದೆ ಅಂದರೆ ಈ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ, 100% ರಿಸಲ್ಟ್ ಸಿಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದಮೇಲೆ ನೋಡಿ, ಈ ರೀತಿಯಾಗಿ ಇಷ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕೋದೇನು ಬೇಡ. ನೆಕ್ಸ್ಟು ಒಂದು ಬೌಲಿಗೆ ಇದನ್ನು ಜ್ಯೂಸನ್ನು ಫಿಲ್ಟರ್ ಮಾಡ್ಕೋಬೇಕು. ಜ್ಯೂಸನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಈರುಳ್ಳಿ ರಸ ಕೂದಲಿಗೆ ಸ್ಟ್ರಾಂಗೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೇ ಕೂದಲು ಉದುರಿದ್ರೂ ಕೂಡ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಕೂದಲು ಚೆನ್ನಾಗಿ ಫಾಸ್ಟಾಗಿ ಏರ್ ಗ್ರೋತ್ ಆಗೋದಕ್ಕೆ ಈ ಈರುಳ್ಳಿ ರಸ ತುಂಬಾ ಎಲ್ಪ್ ಮಾಡುತ್ತೆ. ನೋಡಿ, ಇಷ್ಟು ಜ್ಯೂಸ್ ಬಂದಿದೆ. ಇಷ್ಟೇ ಸಾಕು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡ್ರೆ ಸಾಕು, ಇಷ್ಟು ಜ್ಯೂಸ್ ಬರುತ್ತೆ. ಈಗ ಇದರ ಜೊತೆಗೆ 1 ಸ್ಪೂನ್ನಷ್ಟು ಹರಳೆಣ್ಣೆ, ಕೈ ಎಣ್ಣೆ ಅಂತ ಏನು ಹೇಳ್ತೀವಿ, ಅದನ್ನು 1 ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಎಣ್ಣೆ ಮತ್ತು ನೀರು ಮಿಕ್ಸ್ ಆಗೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಜ್ಯೂಸು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಕೂದಲನ್ನು ಚೆನ್ನಾಗಿ ಬಾಚಿಕೊಂಡು ಸಿಕ್ಕನ್ನು ಬಿಡಿಸ್ಕೊಳ್ಳಿ. ನಂತರ ಕೂದಲು ಬುರುಡೆನ ನೀವು ಚೆನ್ನಾಗಿ ಬಾಚಬೇಕು. ಒಂದು 60 ಸೆಕೆಂಡಷ್ಟು ಬಾಚಣಿಗೆ ತಗೊಂಡು ಬಾಚಣಿಗೆಯಿಂದ ಈ ರೀತಿ ಬಾಚಬೇಕು. ಬುರುಡೆನ ಬಾಚಬೇಕು, ಕೂದಲಲ್ಲ, ಬುರುಡೆನ ಬಾಚ್ಕೊಳ್ಳಿ. ಈ ರೀತಿ ಬಾಚೋದ್ರಿಂದ ಆ ಬುರುಡೆಗೆ, ಕೂದಲ ಬುಡಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ನೀವು ಈ ರೆಮಿಡಿನ ಅಪ್ಲೈ ಮಾಡಿದ್ಮೇಲೆ, ಈ ಈರುಳ್ಳಿ ಜ್ಯೂಸನ್ನು ಅಪ್ಲೈ ಮಾಡಿದ್ಮೇಲೆ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಒಂದು ಕಾಟನ್ ಪ್ಯಾಡನ್ನು ತಗೊಂಡು ಈ ಜ್ಯೂಸಲ್ಲಿ ಡಿಪ್ ಮಾಡಿ ಬುರುಡೆಗೆ ಮಾತ್ರ ಅಪ್ಲೈ ಮಾಡಬೇಕು. ಕೂದಲಿಗಲ್ಲ, ಕೂದಲು ಬುಡಕ್ಕೆ ನೀವು ಚೆನ್ನಾಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ. ಈ ರೀತಿ ಪಾರ್ಟ್ ಮಾಡಿಕೊಂಡು ಸೆಕ್ಷನ್ನ ಮಾಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡಬೇಕು. ಹರಳೆಣ್ಣೆ ಕೂದಲಿಗೆ ನ್ಯಾಚುರಲ್ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ. ಕೂದಲು ಆರೋಗ್ಯವಾಗಿ, ಸಾಫ್ಟಾಗಿ, ಶೈನಿ ಆಗಿರೋದಕ್ಕೆ ಹರಳೆಣ್ಣೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಹರಳೆಣ್ಣೆಯಿಂದ ಕೂದಲನ್ನು ಮಸಾಜ್ ಮಾಡಿದರೆ, ಕೂದಲು ಬುಡನ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಏರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಅಪ್ಲೈ ಮಾಡಿ ಆದಮೇಲೆ ನಿಧಾನವಾಗಿ 30ರಿಂದ 40 ಸೆಕೆಂಡಷ್ಟು ನಿಧಾನವಾಗಿ ಜೆಂಟಲಾಗಿ ಮಸಾಜ್ ಮಾಡಿದರೆ ಸಾಕು. ತುಂಬ ಹೊತ್ತು ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಈರುಳ್ಳಿ ರಸ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೀವು ಜಾಸ್ತಿ ಪ್ರೆಷರ್ ಹಾಕಿ ತುಂಬ ಟೈಮು ನೀವು ಮಸಾಜ್ ಮಾಡೋದ್ರಿಂದ ಸ್ಕ್ಯಾಲ್ಪ್ಗೆ ಪ್ರಾಬ್ಲಮ್ ಆಗ್ಬೋದು, ಏರ್ ಫಾಲ್ ಕೂಡ ಜಾಸ್ತಿ ಆಗ್ಬೋದು. ಸೊ ನಿಧಾನವಾಗಿ ಒಂದು 30ರಿಂದ 40 ಸೆಕೆಂಡ್ ಮಸಾಜ್ ಮಾಡಿದರೆ ಸಾಕು. ಮಸಾಜ್ ಮಾಡಿ ಕೂದಲನ್ನು ಎತ್ತಿ ಕಟ್ಟಿ, ಉಳ್ಕೊಂಡಿರೋ ರಸನ ಬೇಕಿದ್ರೆ ನೀವು ಕೂದಲು ಬುಡಕ್ಕೆ, ತುದಿಗೆ ಹಚ್ಬೋದು. ಕೂದಲನ್ನು ಕಟ್ಟಿ ಆದಮೇಲೆ ಬೇಕಿದ್ದರೆ ನಿಮ್ಮ ಹತ್ರ ಶವರ್ ಕ್ಯಾಪ್ ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ತುಂಬ ಟೈಮ್ ಬಿಡೋದಕ್ಕೆ ಹೋಗಬೇಡಿ. 30ರಿಂದ 40 ನಿಮಿಷ ಸಾಕು, ಜಾಸ್ತಿ ಟೈಮ್ ಬಿಡೋದೇನು ಬೇಡ. ನೆಕ್ಸ್ಟು ನೀವು ನಾರ್ಮಲ್ ವಾಟರಿಂದ, ಉಗುರು ಬೆಚ್ಚಗಿರೋವಂಥ ನೀರಿಂದ ವಾಶ್ ಮಾಡಿ. 30ರಿಂದ 40 ನಿಮಿಷ ಬಿಟ್ಟು ಏರ್ ವಾಶನ್ನು ಮಾಡಬೇಕು. ಬೇಕಿದ್ದರೆ ನೀವು ಮೈಲ್ಡ್ ಆಗಿರುವಂಥ ಶಾಂಪೂನ ಯೂಸ್ ಮಾಡಿಕೊಂಡು ಏರ್ ವಾಶನ್ನು ಮಾಡಿ. ಇದೇ ರೀತಿ ನೀವು ವಾರಕ್ಕೆ 2 ಸರಿ ಹಚ್ಚಿ ಸಾಕು, ತುಂಬ ಬೇಡ. ಒಂದೇ 1 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ, ಅಷ್ಟು ಸೂಪರ್ ಆಗಿರುವಂತಹ ಏರ್ ಸೀರಮ್ ಇದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏರ್ ಫಾಲ್ ಕಡಿಮೆ ಆಗುತ್ತೆ. ಕೂದಲು ಉದುರೋದು ಖಂಡಿತವಾಗ್ಲೂ ಸ್ಟಾಪ್ ಆಗುತ್ತೆ. ಸೊ ಅದಕ್ಕೆ ನಾನೇ ಗ್ಯಾರಂಟಿ. ನೀವೇ ನೋಡ್ತಾ ಇದ್ದೀರಾ ಕೂದಲು ಎಷ್ಟು ದಪ್ಪವಾಗಿ, ಎಷ್ಟು ಉದ್ದವಾಗಿ ಬೆಳೆದಿದೆ ಅಂತೇಳಿ. ನೀವು ನೋಡ್ತಾ ಇರ್ಬೋದು, ನಾನು ಮುಂಚೆ ತೋರಿಸ್ದಾಗೆ ತಮ್ಮನೇಲಲ್ಲಿ ಹಾಕಿರೋ ಹಾಗೆ ಫ್ರಂಟಲ್ಲಿ ಕೂದಲು ತುಂಬ ಉದುರಿತ್ತು, ತುಂಬ ಗ್ಯಾಪ್ ಕೂಡ ಇತ್ತು, ಕೂದಲು ಕೂಡ ಇರಲಿಲ್ಲ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, 1 ತಿಂಗಳ ಆದಮೇಲೆ
ಗ್ಯಾಪೇ ಇಲ್ಲ, ಅಷ್ಟು ಕೂದಲು ಅಷ್ಟು ತಿಕ್ಕಾಗಿ ಬಂದಿದೆ, ತಿಕ್ಕಾಗಿ ಗ್ರೋ ಆಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತೇಳಿ. ಹೇರ್ ಲೆಂತ್ ಕೂಡ ಜಾಸ್ತಿ ಆಗಿದೆ, ಕೂದಲು ಉದ್ದ ಬಂದಿದೆ, ಕೂದಲು ವಾಲ್ಯೂಮ್ ಕೂಡ ಜಾಸ್ತಿ ಆಗಿದೆ, ಕೂದಲು ದಪ್ಪ ಆಗಿದೆ, ದಟ್ಟವಾಗಿ ಕೂಡ ಬಂದಿದೆ, ಕೂದಲು ತುಂಬ ಸಾಫ್ಟ್ ಆಗಿ ಇದೆ, ಕೂದಲು ತುಂಬ ಸ್ಮೂತ್ ಸಿಲ್ಕಿಯಾಗಿ ಕೂಡ ಇದೆ. ಸೊ ನೀವು ಕೂಡ ಈ ರೆಮಿಡಿನ ಟ್ರೈ ಮಾಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏರ್ ಫಾಲಿಂದ ಮುಕ್ತಿ ಪಡಿಬೇಕು ಅಂದರೆ ನೀವು ಈ ಈರುಳ್ಳಿ ರಸನ ನೀವು ಪ್ರತಿ ವಾರಕ್ಕೆ 2 ಸಾರಿ ಅಂತೆ ಕೂದಲಿಗೆ ಹಚ್ಚುತ್ತಾ ಬಂದರೆ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಅಷ್ಟೇ ಸ್ಟ್ರಾಂಗ್ ರೆಮಿಡಿ ಇದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.